ಡೌಟಾ ನಿಮಗೆ? ಅಲ್ಲ, ಪೊಲೀಸ್ ಇಲಾಖೆಯನ್ನು ಯೂಸ್ ಮಾಡ್ಕೋತಾ ಇದ್ದಾರೆ. ಹೇಗೆ ಸಾಧ್ಯ ಗಿರೀಶ್ ಮಟ್ಟಣ್ಣವರೇ? ನೀವು ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವ್ರು. 10 ಜನ ಪೊಲೀಸರಲ್ಲಿ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಇರೋದಿಲ್ವಾ ನಿಮ್ಮ ಥರ? 100 ಜನ ಪೊಲೀಸರಲ್ಲಿ 90 ಜನ ಅಪ್ರಾಮಾಣಿಕರಿದ್ದಾರೆ. ಅಪ್ರಾಮಾಣಿಕರೆಲ್ಲರೂ ಇಲ್ಲೇ ಇದ್ದಾರೆ ಅಂತನಾ? ಇಲ್ಲೇ ಅಲ್ಲ, ಇಲ್ಲಿ ಬಂದ ಕೂಡ ಚೇಂಜ್ ಆಗ್ಬಿಡ್ತಾರೆ. ಇದು ಒಂಥರ ಟ್ರ್ಯಾಂಗಲ್ ಇದ್ದಂಗೆ ಇದು. ಇವತ್ತು SIT ತನಿಖೆ ಮಾಡ್ತಿರೋದು ಕೂಡ ಪೊಲೀಸ್ ಇಲಾಖೆಯವರೇ. ಹೌದು, ಯೋಚನೆ ಮಾಡಿ ಮಾತಾಡಬೇಕು. ಹೌದು ಹೌದು. ಅಂದರೆ ನಾನು ಎಲ್ಲರೂ ಅಪ್ರಾಮಾಣಿಕರಂತೇನು ಹೇಳಿಲ್ವಲ್ಲ. ಯಾರಾದ್ರೂ ಒಬ್ರು ಬರ್ಬೇಕಿತ್ತಲ್ಲ ಮುಂದೆ ಬಂದು. ಬರ್ಮುಡಾ ಟ್ರ್ಯಾಂಗಲ್ ಇದ್ದಂಗೆ ಇದು. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್, ಬೆಳ್ತಂಗಡಿ ಅಂತ ಬರ್ಮುಡಾ ಟ್ರ್ಯಾಂಗಲ್ ಇದ್ದಂಗೆ. ಬರ್ಮುಡಾ ಟ್ರ್ಯಾಂಗಲ್ ಗೊತ್ತಲ್ಲ, ಎಷ್ಟೇ ಎಂಥ ದೊಡ್ಡ ಜೆಟ್ ಪ್ಲೇನ್ ಇದ್ರೂ ಕೂಡ ಅದ್ರ ಮೇಲೆ ಬಂದ್ಕೊಳ್ಳೆ ಗಿರಿಕೆ ಹೊಡಿತದೆ. ಎಂಥ ಅಗದಿ ಖಡಕ್ ಅಧಿಕಾರಿ ಅಂದ್ಕೊಳ್ಳೆ ಇಲ್ಲಿ ಬಂದ್ಕೊಳ್ಳೆ ಮೈಲ್ಡ್ ಆಗಿಬಿಡ್ತಾರೆ. ಈಗ ನೀವು ಅದೇ ತರ ಮಾಡ್ತಾ ಇದ್ರಿ, ಅದೇ ಟ್ರಯಾಂಗಲ್ ಅಲ್ಲಿ ಗಿರಿಕೆ ಹೊಡಿತಾ ಇದ್ರಿ, ಇದೇ ವಿಚಾರದಲ್ಲಿ ಇಲ್ಲೇ ಸುತ್ತ ಹೊಡಿತಾ ಇದ್ರಿ. ನಾನು ಇಲ್ಲಿ ಪೊಲೀಸ್ ಆಫೀಸರ್ ಆಗಿ ಬಂದಿಲ್ಲ, ಒಬ್ಬ ಹೋರಾಟಗಾರನಾಗಿ ಒಂದು ನ್ಯಾಯದ ಚಳುವಳಿಯಲ್ಲಿದ್ದೀನಿ ನಾನು. ಈಗ ಹೂತಿಟ್ಟಿ ಶವ ಬಗ್ಗೆ, ರಿಸರ್ವ್ ಫಾರೆಸ್ಟಲ್ಲಿ ಶವ ಹೂತಿಡಬೇಕಂತ ಯಾವ ಕಾನೂನಲ್ಲಿದೆ? 1972 ಫಾರೆಸ್ಟ್ ಆ್ಯಕ್ಟಲ್ಲಿ ಪ್ರಕಾರ ಹೋದರೆ ಫಸ್ಟ್ ಯಾವಾಗ ಶವ ಸಿಕ್ತಲ್ಲ ಆ ಫಾರೆಸ್ಟ್ ಆಫೀಸರ್ನ ಅರೆಸ್ಟ್ ಮಾಡಬೇಕಾಯ್ತು. ಮಾಡಿದ್ರಾ? ಬೇರೆ ಏನು ಬೇಡ, ಯಾರು ಮಾಡಿದ್ದಾರೆ ಬಿಟ್ಟಿದ್ದಾರೆ ದಟ್ ಈಸ್ ಸೆಕೆಂಡರಿ. ಅದು SIT ನೋಡ್ಕೊಳ್ತದೆ, ನಮಗೆ ವಿಶ್ವಾಸ ಇದೆ. ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲಿ ಮೂಳೆ ಸಿಕ್ಕಿದೆ, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕೋ ಬೇಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಈಗ ಆ ಮೂಳೆ ಮನುಷ್ಯಂದ ಪ್ರಾಣಿದ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಅಂದ್ರೆ ನಾಯಿದ ಅದು ತನಿಖೆಯಿಂದ ಗೊತ್ತಾಗಬೇಕು. FSL ರಿಪೋರ್ಟ್ ಹೇಳಬೇಕು. ನಾವು ನೀವು ಹೇಳಕ್ಕೆ ಅಲ್ಲ, ನನಗೆ ಮೀಡಿಯಾದಿಂದ ಗೊತ್ತಾಗಿದೆಯಪ್ಪ. ಹಂಗಿದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಬಂದಿದೆ. ಶುಡ್ ಐ ಬಿಲೀವ್ ಇಟ್ ರಿಪಬ್ಲಿಕ್ ಕನ್ನಡ ಆರ್ ನಾಟ್? ಅಸ್ಥಿ ಪಂಜರ ಒಂದು ಮೂಳೆ ಸಿಕ್ಕಿದೆ ಅಂತ ಹೇಳಿದ್ರೆ, ನೀವು ಮೂಳೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಹಂದಿದ, ನಾಯಿದ, ಮನುಷ್ಯಂದ ಅನ್ನೋದು ಲ್ಯಾಬಿಂದ ಗೊತ್ತಾಗಬೇಕು. ಕರೆಕ್ಟ್. ಅದು ನಾನು ಇವತ್ತು ಕುತ್ಕೊಂಡು ನಾನು ಏನು ಬೇಕಾದ್ರೂ ಹೇಳ್ಬೋದು, ನೀವು ಕುತ್ಕೊಂಡು ಏನು ಬೇಕಾದ್ರೂ ಹೇಳ್ಬೋದು. ನಾನು ಅದಕ್ಕೆ ಹೇಳಿದ್ದು ಲ್ಯಾಬ್ ರಿಪೋರ್ಟ್ ಬರೋವರೆಗೂ ನಾವು ಕಾಯೋಣ. ಇದಕ್ಕೆ ನಾನು ಒಂದು ಕೇಳ್ತೀನಿ, ಹಂದಿದ ನಾಯಿದ ಅಂತೇಳಿ ಲ್ಯಾಬ್ ರಿಪೋರ್ಟ್ ಬಂದ ಮೇಲೆ ಮಾತಾಡ್ಬೇಕಲ್ವಾ? ಅದು ಪಂಚಾಯತಿಯವರೇ ಹೂತು ಹಾಕಿದ್ದು ಅಂತ ಯಾಕೆ ಹೇಳಬೇಕು? ಯಾಕೆ ಹೇಳಬೇಕು? ಲ್ಯಾಬ್ ರಿಪೋರ್ಟಿಂದ ಗೊತ್ತಾದ ಮೇಲೆ ಮಹಾಬಳ ಶೆಟ್ಟರು ಅದನ್ನು ನಾನೇ 20-30 ಅಲ್ಲಿ ಹೋಗಿ ನಾನು ಏನೋ ಪೋಸ್ಟ್ ಮಾರ್ಟಮ್ ಮಾಡ್ತೀನಿ ಅಂತ ಹೇಳಬೇಕಿತ್ತು. ಹೌದಾ? FSL ಬಂದ ಮೇಲೆ, FSL ಬರೋಕ್ಕಿಂತ ಮುಂಚೆನೇ ಮಹಾಬಳ ಶೆಟ್ಟರು ಯಾಕೆ ಮಾತಾಡ್ತಾ ಇದ್ದಾರೆ? ನಮಗೆ ಅನ್ವಯಿಸೋ ಪ್ರಶ್ನೆ ಅವ್ರಿಗೂ ಅನ್ವಯಿಸುತ್ತೆ. ಅದಕ್ಕೆ ನಾವು ಯಾಕೆ ಜಾಸ್ತಿ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಅದರದೇ ಆದಂಥ ಇಲಾಖೆಗಳಿದೆ, FSL ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಲೆಟ್ ಇಟ್ ಸ್ಪೀಕ್. ಅದು ಹೇಳೋಕ್ಕಿಂತ ಮುಂಚೆ ಇಂತಲ್ಲಿ ಬಂದು ನೀವೇ ಆಗಲೇ ಕೇಳಿದ್ರಿ ದೇವಸ್ಥಾನಕ್ಕೆ ಯಾಕೆ ಹೇಳ್ಬೇಕು? ಅದನ್ನು ನೇರವಾದ ಪ್ರಶ್ನೆ, ನೀವು ಲೆಫ್ಟಾ ರೈಟಾ? ಅದು ರಿಯಲಿಸ್ಟ್. ಯಾವ ಥರ ಪೋರ್ಟ್ರೇಟ್ ಆಗ್ತಾ ಇದೆ ಇವತ್ತು? ರೈಟಿಸ್ಟು ಎಲ್ಲ ಆ ಥರ ಪೋರ್ಟ್ರೇಟ್ ಆಗ್ತಾ ಇದೆ, ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ಇವತ್ತು ಒಂದಷ್ಟು ಜನರನ್ನು ಮಾತಾಡ್ಸ್ಕೊಂಬಂದೆ. ಗಿರೀಶ್ ಮಟ್ಟಣ್ಣವರು ದೇವಸ್ಥಾನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ, ಧರ್ಮಸ್ಥಳ ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ. ಯಾಕೆ ಧರ್ಮಸ್ಥಳ ಕ್ಷೇತ್ರ ಯಾಕೆ ಟಾರ್ಗೆಟ್? ಹೌದು, ಟಾರ್ಗೆಟ್ ಯಾಕೆ ಅಂತ ಹೇಳಿದರೆ ದೇವಸ್ಥಾನವನ್ನು ಶುದ್ಧೀಕರಣ ಮಾಡಬೇಕು, ಅದನ್ನು ವ್ಯಾಪಾರಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ. ನಾನು ಮಾತಾಡ್ತಾ ಇದ್ದು ಗಿರೀಶ್ ಮಟ್ಟಣ್ಣವರಿಂದ ಜೊತೆಯಲ್ಲಿ. ಇವತ್ತು 10 ಕಡೆ ಉತ್ಖನನ ಮಾಡಿದ್ದಾರೆ, ಕೇವಲ ಒಂದು ಕಡೆ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಇದೆ. ಅದು ಯಾವ್ದ್ರದ್ದು ಅನ್ನೋದು ಇನ್ನೂ ಕೂಡ ಸ್ಪಷ್ಟೀಕರಣ ಸಿಕ್ಕಿಲ್ಲ, ರಿಪೋರ್ಟ್ ಬರಬೇಕು. ಉಳಿದ 9 ಜಾಗದಲ್ಲಿ ಏನೂ ಸಿಕ್ಕಿಲ್ಲ. ಅದು ನಿಮ್ಗೆ ಯಾವ ವರದಿ ಮೇಲೆ ಹೇಳ್ತಾ ಇದ್ರಿ ಏನೂ ಸಿಕ್ಕಿಲ್ಲ ಅಂತ? ನಿಮ್ಗೆ ವರದಿ ಕೊಟ್ಟರಾ? ಅಲ್ಲ, ಈಗ ಹಂಗಾರೆ ನೀವು ಅಲ್ಲಿ ಸಿಕ್ಕಿರೋದು ಮನುಷ್ಯನಂತ ನಿಮಗೆ FSL ರಿಪೋರ್ಟ್ ಕೊಟ್ಟಿದೆ ಅಲ್ಲ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದನ್ನು ಮುಗಿಲಿ ಅಲ್ಲ, ಉತ್ಖನನ ಕಾರ್ಯ ಮುಗಿಲಿ. ಈಗ 9 ಸ್ಥಳದಲ್ಲಿ ಸಿಕ್ಕಿದೆ ಅಂತನಾ? ಮೇ ನಾಟ್ ಬಿ. ನಾನೇನು ಅಥಾರಿಟಿ ಅಲ್ಲ ಹೇಳೋಕ್ಕೆ, ಅಲ್ವಾ? ಅಥಾರಿಟಿ ಅಲ್ಲ ಅಂದರೂ ಕೂಡ ಇವತ್ತು ಅಲ್ಲಿ ಇರುವಂಥ ವ್ಯಕ್ತಿ ಏನಿದ್ದಾನೆ, ಅನಾಮಧೇಯ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ ಬಂದು ನಾನು ಇಂಥದ್ದೇ ಜಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತ ಹೇಳಿದಾಗ ಅದು 15 ವರ್ಷದ ಹಿಂದೆ ಹೂತಿಟ್ಟಿರುವಂಥ ವಿಚಾರಗಳು. ನಾನು ಸ್ಪಷ್ಟವಾಗಿ ಇದನ್ನೇ ಹೇಳ್ತೀನಿ, ಆ ಕಾರ್ ನಂಬರ್ ಗೊತ್ತು, ನನಗೆಲ್ಲವೂ ಕೂಡ ಗೊತ್ತು ಅಂದಾಗ ಆ ಜಾಗದಲ್ಲಿ ಹೂತಿಟ್ಟಿದ್ದಾನೆ ಅನ್ನೋದಾದರೆ ಆ ಜಾಗದಲ್ಲಿ ಇರಬೇಕಿತ್ತು. ಅಟ್ಲೀಸ್ಟ್ ಒಂದು ಸಣ್ಣ ಕುರುವಾದರೂ ಸಿಗಬೇಕಿತ್ತಲ್ಲ ಅಂತ. ಅಲ್ಲ, ನೀವು ಹೆಂಗೆ ಹೇಳಿದ್ರಿ ಸಿಕ್ಕಿಲ್ಲ ಅಂತ? ಅದನ್ನು ನನಗೆ ಹೇಳಿ. ಈ ಪ್ರಕರಣದ ಇವತ್ತು 100 ಮಿಸ್ಸಿಂಗ್ ಪ್ರಕರಣಗಳು ದಾಖಲಾಗಿದೆ, 100 ಶವಗಳನ್ನು ಹೂತಿಟ್ಟಿದ್ದೀನಿ, ನಾನು ಅದನ್ನು ತೋರಿಸ್ತೀನಿ ಅಂತ ಹೇಳಿ ಬಂದಂಥ ವ್ಯಕ್ತಿ ಅದೇ ಮಿಸ್ಸಿಂಗ್ ಆಗಿರೋ ತಂದೆ ಯಾಕೆ ಬರ್ತಾ ಇಲ್ಲ? ಅವರಿಗೆ ಒಂದು ರೀತಿ ಈಗ ಅನನ್ಯ ಭಟ್ ಅನ್ನೋರು ಬಂದಿದ್ದಾರೆ, ಹೌದಾ? ಆನಂತರ ಇನ್ನೂ ಸುಮಾರು ಜನ ಫೋನ್ ಮಾಡ್ತಾ ಇದ್ದಾರೆ, SITಗೂ ಕೂಡ ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ. ಇಲ್ಲಿ ಯಾಕೆ ಗೊತ್ತಾ, ಎಲ್ಲರಿಗೂ ಅದೊಂದು ಭಯ ಕಾಡ್ತಾ ಇದೆ. ಮತ್ತು ಒನ್ಸ್ ಅಗೇನ್ ಈ ವ್ಯವಸ್ಥೆ ಏನಿದೆ ಈ ಕೊಲೆಗಡಕರನ್ನ ಬಚಾವ್ ಮಾಡಿಬಿಡ್ತದೆ ಅನ್ನೋ ಒಂದು ಭಯ ಕಾಡ್ಬಿಡ್ತದೆ. ಒಂದು ವೇಳೆ ಇವರ ಹೆಸರು FIRನಲ್ಲಿ ಬರಲಿ, ಆವಾಗ ನೀವು ನನಗೆ ಕೇಳಿ. ಈಗಲೇ ಸಾಕಷ್ಟು ಜನ ಬಂದಿದ್ದಾರೆ, ನಾಳೆ ಮತ್ತೆ ಬರ್ತಾರೆ ನೋಡಿ. ನಾಳೆ ಯು ರಿಮೆಂಬರ್ ಮೈ ಪಾಯಿಂಟ್, ನಾಳೆ ಮತ್ತೆ ಬರ್ತಾ ಇದ್ದಾರೆ. ಫೋನ್ನಲ್ಲಿ ಕಾಲ್ ಬರ್ತಾ ಇದೆ, ಸರ್ ಅವ್ರಿಗೆ ಅರೆಸ್ಟ್ ಆಗ್ತಾರಾ? ಅರೆಸ್ಟ್ ಆದರೆ ಬರ್ತಾರೆ ಸರ್, ಅರೆಸ್ಟ್ ಆಗಲಿಲ್ಲ ಅಂತ ಹೇಳಿದರೆ ನಾಳೆ ಅವ್ರ ಹೆಣನೂ ಹಿಂಗೆ ಹೂತಾಕ್ತಾರೆ. ಅದ್ರ ಸಲುವಾಗಿ ಯಾರು ಬರ್ತಾ ಇಲ್ಲ. ಗಿರೀಶ್ ಮಟ್ಟಣ್ಣವ್ರಿಗೆ ಭಯ ಇಲ್ವಾ? ಅಲ್ಲ, ಭಯ ಅಂತ ಹೇಳಿದರೆ ನಮಗೆ ಯಾಕೆ ಭಯ ಬೇಕು? ನಮ್ಮಿಂದ ಅವ್ರಿಗೆ ಭಯ ಬಂದಿದೆ, ನನಗೆ ಯಾವುದೇ ರೀತಿ ಭಯ ಇಲ್ಲ. ಒಂದು ವೇಳೆ ಏನಾದರೂ ದೇವಸ್ಥಾನದ ವಿರುದ್ಧ ನಾವು ಪ್ರೊಪಗಂಡ ಮಾಡ್ತಾ ಇದ್ದರೆ, ಅಗೇನ್ಸ್ಟ್ ಮಾಡ್ತಾ ಇದ್ದರೆ, ದಯವಿಟ್ಟು ನಮ್ಮನ್ನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಕೇಳ್ಕೊಂಡಿದ್ದೀರಾ?
ರೆಡಿ ಈಗಲ್ಲ, 2 ವರ್ಷದಿಂದ ದೊಡ್ಡ ದೊಡ್ಡ ಸಭೆಯಲ್ಲಿ ಹೇಳಿದ್ದೀನಿ ನಾನು. ಇವತ್ತು ಒಬ್ಬ ಕಮಿಷನರ್ನ ಎತ್ತಂಗಡಿ ಮಾಡಿದ್ರೆ ಒಬ್ಬ ಪೊಲೀಸ್ ಪೇದೆ ಬಂದು ರಾಜ್ಭವನ್ ಹತ್ರ ಹೋರಾಟವನ್ನ ಮಾಡ್ತಾನೆ. ಈ ವಿಚಾರದಲ್ಲಿ ಪೊಲೀಸರು ಪ್ರಾಮಾಣಿಕರು ಯಾಕೆ ಹೋರಾಟ ಮಾಡಕ್ ಬರಲಿಲ್ಲ ಹಾಗಾದ್ರೆ ನಿಮ್ಮ ಪ್ರಕಾರ? ಯಾವ ವಿಷಯದಲ್ಲಿ? ಈ ವಿಚಾರ ಗೊತ್ತಿದ್ದು ಕೂಡ NCR ಆಗುತ್ತೆ, FIR ಆಗಲ್ಲ, NCR ಆಗುತ್ತೆ, FIR ಆಗಲ್ಲ, ಕಂಪ್ಲೇಂಟ್ ಆಗುತ್ತೆ, FIR ಆಗಲ್ಲ. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಬರ್ಬೋದಿತ್ತಲ್ಲ, ಇಲ್ಲಿ FIR ಮಾಡ್ತಿಲ್ಲ ರೀ, ನಮಗೆ ಪ್ರಭಾವ ಬಳಸ್ತಾ ಇದೆ ಅಂತೇಳಿ ಒಬ್ಬ ಅಧಿಕಾರಿನೂ ಮೇಲಧಿಕಾರಿಗೆ ಒಂದು ದೂರ ಬರಲಿಲ್ಲ, ಒಂದು ಪತ್ರ ಬರ್ದಿದ್ರೆ ಸಾಕಾಗಿತ್ತಲ್ಲ ಹಿರಿಯ ಅಧಿಕಾರಿಗಳಿಗೆ. ಯಾವಾಗ ಪ್ರಾಮಾಣಿಕ ಅಧಿಕಾರಿಗಳಿರ್ತಾರೆ ಅವಾಗ ಸಾಧ್ಯ. ಅರುಣ್ ಕುಮಾರ್ ಸಾಹೇಬರು ಅಂತ ಒಬ್ಬ ಹಾನೆಸ್ಟ್ IPS ಆಫೀಸರ್ ಇದ್ದಾಗಲೇ ಇರೋದಕ್ಕೇ ಇದು FIR ಆಯಿತು. FIR ಆಗಿದೆ ತಾನೆ? FIR ಆಗಲಿಲ್ಲ ಅಂದ್ರೆ ನಾವು ಯಾವ ಕೇಸಲಾಗಿದೆ ಹುತ್ತಿಟ್ಟ ಶವದ ಬಗ್ಗೆ FIR ಆಯ್ತು ತಾನೆ? ಒಂದು ವೇಳೆ ಬೇರೆ ಅವ್ರ ಜಾಗದಲ್ಲಿ ಇನ್ನು ಬೇರೆ ಯಾರಾದರೂ ಆಗಿದ್ರೆ ಆಗ್ತಾ ಇರಲಿಲ್ಲ. ಆ ನಂತರ ನಿರಂತರವಾಗಿ ಈ ಘಟನೆಗಿಂತ ಮುಂಚೆ ನಿರಂತರವಾಗಿ ಈ ದೇಶದ ಪ್ರಧಾನಮಂತ್ರಿಗಳೇ, ಅದು ಈಗಿಂದಂತಲೇ ನಾನು ಹೇಳ್ತಾ ಇಲ್ಲ, ಈ ದೇಶದ ಪ್ರಧಾನಮಂತ್ರಿಗಳು, ಈ ದೇಶದ ಗೃಹ ಸಚಿವರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಿ ಹಂತಲ್ಲಿ ನಮಸ್ಕಾರ ಮಾಡಿ ಬಂದಾಗ ಆ ಕ್ಷೇತ್ರದ ಪೊಲೀಸ್ ಸ್ಟೇಷನ್ ಅಧಿಕಾರಿಗೆ ಹೆಂಗ್ರಿ ಸರ್ ಧೈರ್ಯ ಬರ್ತದೆ? ಹೆಂಗೆ ಬರ್ತದೆ? ಹೌ ಡು ಯು ಎಕ್ಸ್ಪೆಕ್ಟ್ SHO ಟು ಫೈಲ್ ಅ ರಿಜಿಸ್ಟರ್? ಅಲ್ಲ ಹೋಗಿ ನೋಡಿ, ಒಂದು ನಿಮಿಷ ಗಣೇಶ್ ಮಠ, ಪ್ರಧಾನಿಗಳು ಹೋಗಿರ್ಬೋದು, ಗೃಹ ಮಂತ್ರಿಗಳು ಹೋಗಿರ್ಬೋದು, CM ಸಿದ್ದರಾಮಯ್ಯ ಅವರು ಹೋಗಿರ್ಬೋದು, ಅಲ್ಲಿ ಹೋಗೋದು ಮಂಜುನಾಥನ ದರ್ಶನವನ್ನ ಮಾಡೋದಕ್ಕೆ. ಮಂಜುನಾಥನ ದರ್ಶನ ಮಾಡಕ್ಕೆ, ಮಂಜುನಾಥನ ನಮಸ್ಕಾರ ಮಾಡೋದಕ್ಕೆ. ಇವತ್ತು ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದಂಥವ್ರ ಮೇಲೆ B ನಾಗೇಂದ್ರ ಸಚಿವರು ಅವ್ರು ಜೈಲ್ಗೆ ಹೋದ್ರಪ್ಪ. ಈಗ ಹಾಗಂತ ಇಲ್ಲಿ ಅವರು ಫೋಟೋ ತಗೊಂತಾರೆ, ಅವ್ರನ್ನ ಜೈಲ್ಗೆ ಹಾಕ್ಸೋದಕ್ಕೆ ಅದು ಹೆಂಗೆ ಹೇಳ್ತೀರಿ? ನೀವೊಬ್ರು ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವ್ರು, ನೀವು ಹೇಗೆ ಇದನ್ನ ಸಮರ್ಥನೆ ಮಾಡ್ಕೊಳ್ತೀರಿ? ಪೊಲೀಸ್ ಇಲಾಖೆ ನೀವು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ವೆರಿ ರೈಟ್ ಕ್ವಶನ್. ನೀವು ಕೇಳಿದ್ದೇನು ಗೊತ್ತಾ? ಮಂಜುನಾಥನ ದರ್ಶನಕ್ಕೆ ಹೋಗ್ತಾರೆ, ಒಂದೇ ಒಂದು ಫೋಟೋ ಮಂಜುನಾಥ ಸ್ವಾಮಿ ಜೊತೆಗೆ ಇದೆಯಾ? ನಮಗೆಲ್ಲ ಗೊತ್ತಿರೋ ಹಾಗೆ ಮಂಜುನಾಥನ ಫೋಟೋ ಎಲ್ಲೂ ಕೂಡ ತೆಗೆಯಕ್ ಬಿಡೋದಿಲ್ಲ ಅಂತ ನಮಗ್ ಗೊತ್ತಿರುವಂತ ವಿಚಾರ. ಎಲ್ಲಿ ಬಿಟ್ಟಿದ್ದಾರೆ? ಸುಬ್ರಹ್ಮಣ್ಯದಲ್ಲಿ ಆರ್ಚ್ ಕೆಳಗಡೆ ಫೋಟೋ ಬಿಡ್ತಾರೆ, ಆರ್ಚ್ ಕೆಳಗಡೆ ಫೋಟೋ ತೆಗಿಬಾರ್ದಾ? ಎಲ್ಲ ಬರೋದ್ರಿಂದ ಪೊಲೀಸರು ಭಯ ಪಟ್ಟು FIR ಅಲ್ಲಿ ಹೆಸರು ಮಾಡಲ್ಲ ಅಂತ. ಅಲ್ಲಿ ದೇವಸ್ಥಾನಕ್ಕೆ ಬರೋದ್ರಿಂದ ಅಲ್ಲ, ಅಲ್ಲಿ ಜೊತೆಗೆ ಬಂದು ಸ್ವತಃ ಗೃಹ ಸಚಿವರು ಹೇಳಿದ್ದಾರೆ ಮುಗಿದ ಅಧ್ಯಾಯ ಅಂಥೇಳಿ. ಎಲ್ಲಿ ಮುಗಿದಿದೆ? CBIನೇ ಹೇಳಿದೆ, ಈ 3 ಜನ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು, ವೈದ್ಯಾಧಿಕಾರಿಗಳಿಗೆ ಗಳನ್ನು ದಂಡನೆಗೆ ಒಳಗೆ ಮಾಡಬೇಕು ಅಂಥೇಳಿ ಸ್ವತಃ CBI ಹೇಳಿದ್ರು ಕೂಡ ಈಗ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ ಮುಗಿದ ಅಧ್ಯಾಯ ಅಂಥೇಳಿ. ಹೆಂಗೆ ಮುಗಿದ ಅಧ್ಯಾಯ ಅಂತ ಹೇಳಿದ್ರು? ಹೋರಾಟ ಮಾಡಿದ್ರ ನೀವು? ಮಾಡ್ತಾನೆ ಇದೀವಲ್ಲ. 13 ಪರಮೇಶ್ವರ್ ವಿರುದ್ಧ ಹೋರಾಟ ಮಾಡಿದ್ರ? ಪರಮೇಶ್ವರ್ ಕೇಳ್ತಾನೆ ಇದೀವಿ ನಾವು. ಹೋರಾಟ ಏನು? ಹೋಗಿ ಕಲ್ಲು ಹೊಡಿಬೇಕಾ? ಇವಾಗ ಕಲ್ಲು ಹೊಡಿತಾ ಇದ್ರ ನೀವಾಗ? ಕಾನೂನು, ಅದಕ್ಕೆ ನಮಗೆ ಕಾನೂನಿನ ಮೇಲೆ ಇನ್ನೂ ನಂಬಿಕೆ ಇದೆ. ಹೋರಾಟ ಪ್ರಭು ಎಷ್ಟು ಸಾರಿ ಹೇಳಿದ್ದೇವೆ ನಾವು. ಪರಮೇಶ್ವರ್ ಅವ್ರಿಗೇನೆ ಎಷ್ಟೋ ಹೋರಾಟದ ಇದರಲ್ಲಿನೇ ಹೇಳಿದ್ದೀವಿ ಮುಗಿದ ಅಧ್ಯಾಯ ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ, ಕೇಳಿದ್ದೀವಿ. ನಾವು ಜೋರಾಗಿ ಹಿಂಸಾತ್ಮಕ ದಾರಿ ನಾವು ತುಳಿಯೋಕ್ಕಾಗೋದಿಲ್ಲ. ಕಾನೂನಿನ ಸುಪರ್ದಿನಲ್ಲಿನೇ ನ್ಯಾಯ ಸಿಗಲಿ ಅಂತ ಹೇಳಿ 13 ವರ್ಷ ಏನಕ್ಕೆ ಆ ಪ್ರಶ್ನೆ ಕೇಳಿದ್ರೆ ನಾವು ಕಲ್ಲು ಹೊಡೆಯಕ್ಕಾಗತ್ತ ಅಂದ್ರಲ್ಲ, ಅದಕ್ಕೋಸ್ಕರ ಹೋರಾಟ ಮಾಡಿದ್ರ ಅಂತ. ಅಲ್ಲ, ನಾ ಹೇಳಿದ್ದು ಈಗ ನೀವು ಯಾವ ತರ ಹೋರಾಟ ಮಾಡೋದು? ಅವಾಗಲೇ ಕಲ್ಲು ಹೊಡೆದಾಗನೇ ಕವರ್ ನೋ ಹಂಗಾರೆ ಇವತ್ತು ನೀವು ಕಲ್ಲು ಹೊಡಿತಾ ಇದ್ರ ಅಂತ, ನೀವು ಕಲ್ಲು ಹೊಡೆದ್ರೆ ಅಂತ ನಿಮ್ಮ ಹತ್ರ ಹುಡ್ಕೊಂಡ್ ಬಂದಿದ್ದೀನ. ಈಗ ಸೆನ್ಸಿಟಿವ್ ಆಗಿದೆ. ಪರಮೇಶ್ವರ್ ಅವ್ರು ಹೇಳಿದ್ದು ಸೆನ್ಸಿಟಿವ್ ವಿಚಾರನೇ ಅಲ್ವಾ? ಇವತ್ತು ನೀವು ಕಲ್ಲು ಹೊಡೆದ್ರಿ ಅಂತ ನಾನು ಹುಡ್ಕೊಂಡ್ ಬಂದಿಲ್ಲ, ಹೋರಾಟ ಮಾಡ್ತಾ ಇದ್ರ ಅಂತ ಹುಡ್ಕೊಂಡ್ ಬಂದಿರೋದು. ಅಲ್ಲ, ಒಳ್ಳೇದಿದು. ಈ ಬೆಳವಣಿಗೆ ಏನಾಗ್ತಾ ಇದೆ ಒಳ್ಳೇದು. ನಮ್ದೇನು ಅಲ್ಟಿಮೇಟ್ಲಿ ಕಾನೂನಿನ ರೀತಿಯಲ್ಲಿನೇ ಇದಕ್ಕೆ ಒಂದು ಎಂಟೈರ್ ಪೂರ್ತಿ ಸೌಜನ್ಯ ಹೋರಾಟ ಅಂತ ಹೇಳಿದರೆ ಇಟ್ ಈಸ್ ಅ ರಿಪ್ರೆಸೆಂಟೇಷನ್ ಆಫ್ ಎಲ್ಲ ಈ ಅನ್ಯಾಯ ಶೋಷಣೆ ಏನಾಗಿದೆಯಲ್ಲ ಅದರದ್ದೊಂದು ಒಂದು ರಿಪ್ರೆಸೆಂಟೇಷನ್. ಕಾನೂನಿನ ಇದರಲ್ಲಿನೇ ನ್ಯಾಯ ಸಿಗಲಿ ಅನ್ನೋದು ನಮ್ಮದೊಂದು ಹಠ, ಒಂದು ಛಲ. ಇದು ದೇವಸ್ಥಾನದ ಭಕ್ತರಾಗಿ ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಮಾಡ್ತಾ ಇದ್ದೀವಿ ಹೊರತು ದೇವಸ್ಥಾನದ ವಿರುದ್ಧ ಏನಾದರೂ ಮಾಡಿದರೆ ಮಹೇಶ್ ಶೆಟ್ಟರ್ 13 ವರ್ಷದಿಂದ ಮಾಡ್ತಾ ಇದ್ದಾರೆ. ಬಹಳ ಇವತ್ತಿಗೂ ಗಟ್ಟಿಯಾಗಿ ನಿಂತಿದ್ದಾರೆ, 2 ಕೈಕಾಲು ಗಟ್ಟಿ ಇದೆ. ಕೋಟಿ ಆಸ್ತಿ ಬಂದ್ಬಿಟ್ಟಿದೆ ಅವ್ರಿಗೆ ಅಂತ ಹೇಳ್ತಿದ್ದಾರೆ. ಕೋಟಿ ಅಲ್ಲ, 1000 ಕೋಟಿ ಅಂತ ಹೇಳಿ ಮಟ್ಟಣ್ಣವ್ರಿಗೂ ಬಂದಿದೆ. ರಬ್ಬರ್ ನೇತ್ ಹಾಕಿದ್ದಾರೆ, ಅದ್ರದ್ದು ಒಂದು ವಿಜುವಲ್ ಮಾಡಿ.